ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿನಯ್ ಕುಲಕರ್ಣಿಗೆ ಮತ್ತೆ ಶಾಕ್ ಮೇಲೆ ಶಾಕ್. ಶಾಸಕ ಸ್ಥಾನವನ್ನೇ ಕಳೆದುಕೊಳ್ತಾರಾ ವಿನಯ್ ಕುಲಕರ್ಣಿ? ಈಗಾಗಲೇ ಅಪರಾಧಿ ಅಂತ ಸಾಬೀತಾಯಿತು, ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟ ಆಯಿತು. ಇದರ ಬೆನ್ನಲ್ಲೇ ಮತ್ತೆ ಶಾಕ್ ಮೇಲೆ ಶಾಕ್. ಈಗಾಗಲೇ ವಕೀಲರ ಜೊತೆ ಚರ್ಚೆ ನಡೆಸಿರುವಂತ ವಿನಯ್ ಕುಲಕರ್ಣಿ ಇಂದು ಆರ್ಡರ್ ಕಾಪಿ ಸ್ಪೀಕರ್ ಅವರ ಕಚೇರಿಯನ್ನ ತಲುಪುವಂತ ಸಾಧ್ಯತೆ ಇದೆ. ನಿನ್ನೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿತ್ತು. ಇವತ್ತು ಸ್ಪೀಕರ್ಗೆ ಆದೇಶದ ಪ್ರತಿ ತಲುಪುವಂತ ಸಾಧ್ಯತೆ. ಹಿಂದೆ ತಲುಪಿದ್ರೆ ಶಾಸಕ ಸ್ಥಾನವನ್ನ ರದ್ದು ಮಾಡ್ತಾರೆ ಸ್ಪೀಕರ್. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದ್ರೆ ತೆರವುಗೊಳಿಸುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸ್ಟೇ ಆರ್ಡರ್ ತರೋದಕ್ಕೆ ಅಂತ ವಿನಯ್ ಕುಲಕರ್ಣಿ ಪರ ವಕೀಲರು ಈಗ ಸರ್ಕಸ್ ಮಾಡ್ತಿದ್ದಾರೆ. 30 ದಿನಗಳ ಒಳಗೆ ಸ್ಟೇ ತಂದ್ರೆ ಶಾಸಕ ಸ್ಥಾನ ಉಳಿಯೋ ಸಾಧ್ಯತೆ ಇಲ್ಲ ಅಂತಂದ್ರೆ ಇವತ್ತೇ ಆ ಒಂದು ಆರ್ಡರ್ ಕಾಪಿ ಅಂದ್ರೆ ವಿನಯ್ ಕುಲಕರ್ಣಿಗೆ ಏನ್ ಶಿಕ್ಷೆ ಪ್ರಕಟ ಆಯ್ತಲ್ಲ, ಆರ್ಡರ್ ಕಾಪಿ ಇವತ್ತು ಸ್ಪೀಕರ್ ಕಚೇರಿ ತಲುಪಿದ್ರೆ ಶಾಸಕ ಸ್ಥಾನ ಕಳ್ಕೊಳ್ತಾರೆ. ಸೋಮವಾರವೇ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ ಕೂಡ ಇದೆ. ಇದರತ್ತ ಈಗ ಗಮನ ಹರಿಸ್ತಾ ಇರೋದು ವಿನಯ್ ಕುಲಕರ್ಣಿಯ ಪರ ವಕೀಲರು. ಅಂದರೆ ಈಗ ಶಿಕ್ಷೆ ಅಂತೂ ಪ್ರಮಾಣ ಪ್ರಕಟ ಆಗಿದೆ. ಅಟ್ಲೀಸ್ಟ್ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳುವಂತಾದರೂ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮುಂದಾಗ್ತಾ ಇದ್ದಾರೆ. ಬಟ್ ಇವತ್ತು ಸ್ಪೀಕರ್ ಕಚೇರಿಯನ್ನ ಆ ಶಿಕ್ಷೆಯ ಪ್ರಮಾಣದ ಪ್ರತಿ ಏನಿದೆ, ಆದೇಶ ಏನಿದೆ ತಲುಪಿದ್ದೇ ಆದರೆ ಮತ್ತೆ ಸಂಕಷ್ಟ ವಿನಯ್ ಕುಲಕರ್ಣಿಗೆ. ಹಾಗಾಗಿನೇ ಇವತ್ತು ಏನಾಗಬಹುದು ಅನ್ನುವಂಥ ಆತಂಕ ಇದ್ದೇ ಇದೆ. ಈಗಾಗಲೇ ವಿನಯ್ ಕುಲಕರ್ಣಿ ಬೆಳ್ಳಂಬೆಳಗ್ಗೆ ಎದ್ದ ತಕ್ಷಣವೇ ನ್ಯೂಸ್ ಪೇಪರ್ ಹಿಡಿದು ತಮ್ಮ ಸುದ್ದಿಯನ್ನೇ ಓದಿದ್ದಾರಂತೆ, ಏನೆಲ್ಲ ಆಯಿತು ಅಂತೇಳಿ. ಜೊತೆಗೆ ಕಣ್ಣೀರಿಟ್ಟಿದ್ದಾರೆ. ಯಾರ ಜೊತೆಗೂ ಮಾತಿಲ್ಲ, ಕತೆ ಇಲ್ಲ, ಫುಲ್ ಸೈಲೆಂಟ್. ಅಟ್ಲೀಸ್ಟ್ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳೋದರತ್ತ ನಾವು ಹೇಗಾದರೂ ಕಾನೂನಾತ್ಮಕವಾಗಿ ಹೋರಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ CBI ಅಧಿಕಾರಿಗಳು ಕೂಡ ಈಗ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕು ಅಂತಲೂ ಸಹಜವಾಗಿಯೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಹಾಗಾದರೆ ಶಾಸಕ ಸ್ಥಾನ ಹಾಗೆ ಉಳ್ಕೊಳ್ಳುತ್ತಾ, ಶಾಸಕ ಸ್ಥಾನದಿಂದ ಅವರು ಕೆಳಗುಳಿಯೋ ರೀತಿಯಾಗಿ ಅಥವಾ ಅನರ್ಹ ಆಗೋ ರೀತಿಯಾಗಿ ಆಗುತ್ತಾ? ಆ ಎಲ್ಲ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಇವತ್ತು ಆಗುವಂಥ ಸಾಧ್ಯತೆ ಇದೆ. ಇವತ್ತೇ ಏನಾದರೂ ಸ್ಪೀಕರ್ ಕಚೇರಿಗೆ ಈ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುವಂಥ ಪ್ರತಿ ತಲುಪಿದ್ದೇ ಆದಲ್ಲಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಾರೆ. ತಡ ಆಯಿತು ಅಂದರೆ ಅಷ್ಟರ ಒಳಗೆ ಇವರೇನಾದರೂ ಅರ್ಜಿ ಹಾಕ್ಕೊಂಡು ಆ ಕೋರ್ಟ್ ಆರ್ಡರ್ಗೆ ಸ್ಟೇ ತಂದರೆ 30 ದಿನಗಳ ಒಳಗಾಗಿ ಪ್ರಕ್ರಿಯೆಗಳು ಮುಗ್ದಿದ್ದೆ ಆದರೆ ತಮ್ಮ ಶಾಸಕ ಸ್ಥಾನ ಹಾಗೆ ಉಳಿದುಕೊಳ್ಳುತ್ತೆ.